ಹಲೋ ನಮಸ್ಕಾರ. ಇವತ್ತು ಬೆಟ್ಟದ ನೆಲ್ಲಿಕಾಯಿ ಬಳಸಿ ತಿಳಿ ಸಾರು ಮಾಡೋಣ ಬನ್ನಿ. ನಾನಿಲ್ಲಿ 2 ಸ್ಪೂನು ತೊಗರಿಬೇಳೆ, 1 ಸ್ಪೂನು ಉದ್ದಿನಬೇಳೆ, 1 ಸ್ಪೂನ್ ಧನಿಯಾ, ಸ್ವಲ್ಪ ಸಾಸಿವೆ, ಒಂದು ಅರ್ಧ ಸ್ಪೂನು ಜೀರಿಗೆ, ಒಂದು 7-8 ಕಾಳು ಮೆಣಸು, ಹಾಗೆ ಒಂದು 7-8 ಕಾಳು ಮೆಂತ್ಯ ಕಾಳು ಮತ್ತು 3 ಬ್ಯಾಡಗೆ ಮೆಣಸಿನ್ಕಾಯಿ, 2 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಹುರಿಸ್ಕೋತಾ ಇದ್ದೀನಿ. ಬೇಳೆಗಳೆಲ್ಲ ಕಲರ್ ಚೇಂಜ್ ಆಗೋವರೆಗೂ. ಚಳಿಗಾಲ ಶುರುವಿನಿಂದನೇ ಬೆಟ್ಟದ ನೆಲ್ಲಿಕಾಯಿ ಶುರು ಆಗುತ್ತೆ. ಎಲ್ರಿಗೂ ಗೊತ್ತಿರೋ ಹಾಗೆ ಈ ಬೆಟ್ಟದ ನೆಲ್ಲಿಕಾಯಿ ಔಷಧಿ ಗುಣಗಳ ಆಗರವಾಗಿರುತ್ತೆ. ಸೊ ಪ್ರಕೃತಿ ನಮಗೂ ಕೂಡ ಈ ಚಳಿಗಾಲಕ್ಕೆ ತಕ್ಕ ಹಾಗೆ ಆಹಾರವನ್ನು ಒದಗಿಸ್ತಾ ಇದೆ. ಇದು ಹುರಿದಾಗಿದೆ. ಈಗ ಕರಿಬೇವಿನ ಸೊಪ್ಪನ್ನು ಹಾಗೆ ಸ್ಟವ್ ಆಫ್ ಮಾಡಿಕೊಂಡು ಮೇಲೆ ಉದುರಿಸ್ಕೊತಾ ಇದ್ದೀನಿ. ಅದು ತಣ್ಣಗಾದ ನಂತರ ರುಬ್ಕೋಬೇಕಾಗುತ್ತೆ. ರುಬ್ಕೊಳ್ಳಿಕ್ಕೆ 3 ನೆಲ್ಲಿಕಾಯಿ ತೊಗೊಂಡು ಅದನ್ನು ಒಳಗಿನ ಬೀಜ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1 ಸ್ಪೂನು ತೆಂಗಿನ ತುರಿನ ಜೊತೆಗೆ ಚೆನ್ನಾಗಿ ನುಣ್ಣಗೆ ಪೇಸ್ಟಾಗಿ ರುಬ್ಕೊಂಡು ಇದು ಸಾಂಬಾರಿಗೆ ಹಾಕ್ಕೊಂಡು ನೀರು ಬೆರೆಸ್ಕೊತಾ ಇದ್ದೀನಿ. ಎಷ್ಟು ತೆಳು ಬೇಕಷ್ಟಕ್ಕೆ. ಹಾಗೆ ಉಪ್ಪನ್ನು ಚೆಕ್ ಮಾಡಿಕೊಂಡು 1-2 ಕುದಿ ಕುದ ನಂತರ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋದು. ಇಲ್ಲಿ ಕೊನೆಯಲ್ಲಿ ಒಂದು ಒಗ್ಗರಣೆ ಹಾಕ್ಬಿಡೋಣ. ಸಾಸಿವೆ, ಜೀರಿಗೆ, ಎಣ್ಣೆ ಅಥವಾ ತುಪ್ಪ, 1 ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗು, ಕೊನೆಯಲ್ಲಿ ಅರಿಶಿನನೂ ಸೇರಿಸ್ಕೊಂಡು ಹಾಕ್ಕೊಳ್ಳೋದು. ಸಾಂಬಾರು ತುಂಬ ರುಚಿಯಾಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.